ಇದನ್ನು ಸಹಕರಿಸೋದೇ ಇಲ್ಲ, ಬಹಳ ಸುಮ್ಮನೆ ನೋವು ಇದು ಅಂತ ಹೇಳಿಬಿಟ್ಟು ನಂಗೆ ಸಹಕರಿಸಲ್ಲ, ಹಾಗಾಗಿ ನಾವು ಸಂಭೋಗ ಕ್ರಿಯೆ ಮಾಡೋಕ್ಕೆ ಆಗ್ತಾಯಿಲ್ಲ. ಅವರು ಹೇಳ್ತಾರೆ ನನಗಿಲ್ಲ, ನನಗೆ ಅದನ್ನು ಭಯ ಆಗುತ್ತೆ, ನನಗೆ ಅದು ಪೇಯ್ನ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಇದು ಒಂದು ತಪ್ಪು ತಿಳುವಳಿಕೆಯಿಂದ ಆಗಿರುವಂಥ ಇದು ಪ್ರಾಬ್ಲಮ್ಸು. ಅದೇನಾಗುತ್ತೆ ಅಂತ ಹೇಳಿದ್ರೆ ನೀವು ಕೇಳ್ತಾ ಇದ್ರಿ ಒಂದು ಮಿಥ್ಯೆ, ಸಾಮಾನ್ಯವಾದ ಮಿಥ್ಯೆ, ಈ ವರ್ಜಿನಿಟಿ ಮಿತ್ ಅನ್ನೋದು. ಅದೇನಾಗುತ್ತೆ, ಒಂದು ಕನ್ಯೆಯಾಗಿದೆ ಅಂತ ಹೇಳಿದ್ರೆ ಕನ್ಯಾಪುರಿ ಒಂದು ಮೊದಲ ಸಂಭೋಗದಲ್ಲಿ ರಕ್ತಸ್ರಾವ ಆಗಲೇಬೇಕು ಅಥವಾ ನೀವು ಅದಕ್ಕೆ ನೋವಾಗಲೇಬೇಕು ಅಂದ್ರೇ ಅವಳು ಕನ್ಯೆ, ಇಲ್ಲದೇ ಇದ್ದರೆ ಅವಳು ಮೊದಲೇ ಲೈಂಗಿಕ ಸಂಪರ್ಕಕ್ಕೆ ಒಳಪಟ್ಟಿರ್ಬೋದು ಇದು ಅಂತ. ಇವತ್ತಿನ ಕೂಡ ಒಂದು ಎಜುಕೇಟೆಡ್ ಕ್ಲಾಸ್ ಕೂಡ ಎಷ್ಟೋ ಹಸ್ಬೆಂಡ್ಸು ಇಲ್ಲ, ನಾವು ಫಸ್ಟ್ ಇದು ಮಾಡಿದಾಗ ಅವ್ರಿಗೇನು ಬ್ಲೀಡಿಂಗ್ ಆಗಲಿಲ್ಲ, ಏನಿಲ್ಲ, ಅವಳಿಗೆ ಮೊದಲೇ ಬೇರೆ ಏನೋ ಸಂಪರ್ಕ ಇದೆಯೇನೋ ಚೆಕ್ ಮಾಡಿ ಡಾಕ್ಟ್ರೇ. ಅಮೇರಿಕಾಯಿಂದ ಬಂದು ಹುಡುಗರು ಈ ಥರ ಬಂದು ಕೇಳ್ತಾರೆ. ಸೊ ಅದೊಂದು ಬಹಳ ತಪ್ಪು ತಿಳುವಳಿಕೆ. ಯಾಕಂದರೆ ಈ ಕನ್ಯಾಪುರ ಅನ್ನೋದು ಒಂದು ಜಸ್ಟ್ ಒಂದು ಒಂದು ಅಂಶ ಅಷ್ಟೇ, ಅದನ್ನು ಯೋನಿ ಒಳಗೆ ಹೊರಗಿರೋ ಭಾಗದಲ್ಲಿ. ಅದು ಕೆಲವರಲ್ಲಿ ಬೆಳವಣಿಗೆ ಹಂತದಲ್ಲೇ ಕೆಲವು ಸಲ ಗಟ್ಟಿ ಯೋನಿಪುರ ಇರ್ಬೋದು, ಮತ್ತು ಸಡಿಲವಾಗಿರ್ಬೋದು, ಅದರಲ್ಲೂ ಎಲಾಸ್ಟಿಕ್ ಆಗಿರ್ಬೋದು, ಅದರೊಳಗಿರುವಂಥ ಒಂದು ಜಾಗ ಅಥವಾ ಕಿಂಡಿ ಅದನ್ನು ಕಡಿಮೆ ಇರ್ಬೋದು, ದೊಡ್ಡದಿರ್ಬೋದು, ಅದೆಲ್ಲ ವ್ಯತ್ಯಾಸ ಆಗುತ್ತೆ ಒಬ್ಬರಿಂದೊಬ್ಬರಿಗೆ. ಹಾಗಾಗಿ ಪ್ರತಿಯೊಂದು ಸ್ತ್ರೀಯರಿಗೂ ಕೂಡ ಮೊದಲ ಸಂಭೋಗದಲ್ಲಿ ರಕ್ತಸ್ರಾವ ಆಗಲೇಬೇಕು ಅಥವಾ ಅದನ್ನು ನೋವು ಆಗಲೇಬೇಕು ಅಂತ ಖಂಡಿತ ಇಲ್ಲ. ಹಾಗಾಗಿ ಇದೊಂದು ತಪ್ಪು ತಿಳುವಳಿಕೆ ಬಂದುಬಿಟ್ಟಿದೆ ಜನರಲ್ಲಿ. ಹಾಗಾಗಿ ಇದೇ ಕೂಡ ಎಷ್ಟೋ ಜನ ಸ್ತ್ರೀಯರಲ್ಲಿ ಒಂದು ಬಹಳ ಡೀಪಾಗಿ ಅದು ಏನಾಗುತ್ತೆ, ಮದುವೆ ಸಮಯದಲ್ಲಿ ಒಂದು ತಪ್ಪು ಉಪದೇಶಗಳನ್ನು ಕೊಡೋರು ಬಿಡ್ತಾರೆ ಅವ್ರ ಮನೆಯಲ್ಲೇ. ಅವ್ರ ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಅಥವಾ ಫ್ರೆಂಡ್ಸು ಇದೆಲ್ಲ ಇಲ್ಲ, ಫಸ್ಟು ಇಂಟರ್ಕೋರ್ಸ್ ಅಂದರೆ ತುಂಬ ಪೇಯ್ನ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ನೀನು ನೋಡು ಅಂತ. ಕೆಲವರು ಎಷ್ಟೋ ಒಂದು ಸ್ವಲ್ಪ ಮುಜುಗರದ ಭಾವನೆ ಇರುತ್ತೆ, ಹಾಗೆ ಅಡ್ಜಸ್ಟ್ ಆಗಿಬಿಡತ್ತೆ. ಬಟ್ ಕೆಲವು ಸ್ತ್ರೀಯರಲ್ಲಿ ಏನಾಗುತ್ತೆ, ಬಹಳ ಆಳವಾಗಿ ಅವ್ರ ತಲೆಯಲ್ಲಿ ಆ ಭಯ ಬೇರೂರಿಬಿಡತ್ತೆ. ಹಾಗಾಗಿ ಅವರು ಸಹಕರಿಸೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದು ಯೋನಿ ಸುತ್ತ ಇರೋ ಮಾಂಸಖಂಡಗಳೆಲ್ಲ ಬಿಗಿಯಾಗಿ ಅವ್ರಿಗೆ ಸಂಭೋಗ ಕ್ರಿಯೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟರೆ ಖಂಡಿತ ಅದಕ್ಕೆ ಚಿಕಿತ್ಸೆ ಇದೆ. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದನ್ನು. ಹೀಗಾಗಿ ಅವರಲ್ಲಿ ಜಗಳಕ್ಕೆ ಅದನ್ನು ಮತ್ತು ಅವ್ರ ಮನೆಯವ್ರಿಗೆಲ್ಲ ಹೇಳಿ ಇವಳು ಸಹಕರಿಸಲ್ಲ, ಇವಳು ಸರಿ ಇಲ್ಲ, ಅದು ಇದು ಏನೇನೋ ಜಗಳ ಕದನಗಳು ಬರುತ್ತೆ, ಅವ್ರಿಗೆ ಗೊತ್ತಿಲ್ಲ ಅದು. ಬಟ್ ಇನ್ನೂ ಒಂದೇನಾಗುತ್ತೆ, ಈ ರೀತಿ ಯೋನಿ ಸೆಡ್ತಾ ಇರಬೇಕಾದ್ರೆ ಆ ಹುಡುಗನಿಗೆ ಅದನ್ನು ಪ್ರಯತ್ನ ಮಾಡಿ ಅವನಿಗೂ ಕೂಡ ನಿಮ್ರ ದೌರ್ಬಲ್ಯ ಶುರುವಾಗೋ ಥರ ಆಗಿಬಿಡತ್ತೆ, ಸರಿಯಾದ ಸಂಭೋಗ ಆಗದೆ. ಸೊ ಅವ್ರೇನು ಮಾಡ್ತಾಳೆ, ಇವಳು ಅವ್ರನ್ನೇ ಅದು ನಮ್ಮ ಹಸ್ಬೆಂಡ್ ಸರಿ ಇಲ್ಲ, ಅವ್ರಿಗೆ ಒಂದು ಸೇರೋದಕ್ಕಾಗೋದಿಲ್ಲ, ಅವ್ರದ್ದು ಗಡ್ಸಾಗೋದಿಲ್ಲ ಇದನ್ನು ಅಂತ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಚೆಕ್ ಮಾಡಿ ನೋಡಿದರೆ ಆ ಹುಡುಗಿರದೇ ಪ್ರಾಬ್ಲಮ್ ಇರುತ್ತೆ. ಸೊ ಈ ರೀತಿ ಬಟ್ ಅದನ್ನು ಕಂಡುಹಿಡಿದ್ರೆ ಗೊತ್ತಾಗುತ್ತೆ ಅವಾಗ. ಸೊ ಅದಕ್ಕೆ ನೀವು ಕೇಳಿದ್ರು, ನನ್ನ ಸಮಸ್ಯೆ ನಿನ್ನ ಸಮಸ್ಯೆ ಅಂತಲ್ಲ, ನಮ್ಮಿಬ್ಬರು ಒಟ್ಟು ಸಮಸ್ಯೆ. ದಟ್ ಕಪಲ್ ಆ್ಯಸ್ ಎ ಯೂನಿಟ್ ಎಷ್ಟೊಂದ್ಸರಿ ಸಮಸ್ಯೆನೇ ಇರೋದಿಲ್ಲ. ಬಟ್ ಅವ್ರು ನೀವು ಜಸ್ಟ್ ಗೈಡೆನ್ಸು ಕರೆಕ್ಟ್ ಆ ಸಂಭೋಗ ಕ್ರಿಯೆ ನಡೆಸೋವಂಥ ಸರಿಯಾದ ಆಸನಗಳನ್ನೇ ಅವ್ರು ಉಪಯೋಗಿಸಿರಲ್ಲ. ಹಾಗಾಗಿ ಅವ್ರಿಗೆ ಅದನ್ನು ಬಗ್ಗೆ ತಿಳುವಳಿಕೆ ಕೊಟ್ಟರೆ ಅದರೊಳಗೇ ಸರಿ ಹೋಗಿರುತ್ತೆ. ಹಾಗಾಗಿ ಇದನ್ನು ಕಂಡುಹಿಡಿದು ಅವ್ರು ಚಿಕಿತ್ಸೆ ಕೊಡೋದು ಮುಖ್ಯ, ಮತ್ತು ಅದಕ್ಕಾಗಿ ಅವ್ರ ಚಿಕಿತ್ಸೆಗೆ ಬರೋದು ಮುಖ್ಯ. ಎಷ್ಟೋ ಸಲ ಮುಜುಗರದ ಭಾವನೆಯಿಂದ ಹೆಂಗೆ ಹೋಗಿ ಡಾಕ್ಟ್ರ್ ಕೇಳೋದು, ಅವ್ರು ನಾವು ನೋಡಿ ನಗ್ಬೋದು, ಈ ರೀತಿ ಎಲ್ಲ ಇದೆಯಲ್ಲ ಅಂತ ಆ ಭಾವನೆಯಲ್ಲಿ ಇರ್ತಾರೆ ಎಷ್ಟೋ ಜನ. ಅದು ಕೂಡ ಒಂದು ಸಮಸ್ಯೆ ಆಗುತ್ತೆ. ಇವತ್ತು ಈ ಸೆಕ್ಸ್ ಎಜುಕೇಷನ್ ಕೊಡಬೇಕು ಅನ್ನೋಂಥದ್ದೊಂದು ಮಾತು ಬಂತು ಸರ್ಕಾರದ ಕಡೆಯಿಂದಾನೆ ಅನ್ನೋದನ್ನು ಹೇಳಿದ್ರಿ. ಇದನ್ನು ನೀವೇ 3 ದಶಕದಿಂದನೇ ಹೇಳ್ತಾ ಇದ್ದೀರಾ, ಇದು ಮುಖ್ಯ ಜನಕ್ಕೆ ಕೊಡಬೇಕು ಅಂತ. ಅಂದರೆ ಸರಿಯಾದ ಸೆಕ್ಸುವಾಲಿಟಿ ಏನು ಅನ್ನೋದನ್ನು ಖಂಡಿತವಾಗ್ಲೂ ಅದನ್ನು ತಿಳಿಸ್ಕೊಡ್ಬೇಕು, ಅದರ್ವೈಸ್ ಜನ ತಪ್ಪು ದಾರಿ ತುಳಿಯೋದೇ ಜಾಸ್ತಿ ಆಗತ್ತೆ ಅಂತ. ಸೊ ಸೆಕ್ಸ್ ಎಜುಕೇಷನ್ ಎಷ್ಟು ಮುಖ್ಯ? ಮತ್ತು ನೀವು ಹೇಳ್ದಂಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು, ಈಗ ಈ ಥರ ಸೆಕ್ಸುವಾಲಿಟಿ ಎಜುಕೇಷನ್ ಇಂಪಾರ್ಟೆಂಟು, ಚಿಕ್ಕ ವಯಸ್ಸಿನಲ್ಲೇ ಅವರು ಹದಿಹರಿಯಕ್ಕೆ ಕಾಲಿಡೋಕ್ಕೆ ಮುನ್ನನೇ ನಾವು ತಿಳಿಸ್ಕೊಡ್ಬೇಕು ಅದನ್ನು ಅಂತ ಸುಪ್ರೀಂ ಕೋರ್ಟಲ್ಲೂ ಹೇಳ್ತು. ನಮ್ಮ ಸರ್ಕಾರ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಇದನ್ನು. ಬಟ್ ಯಾತಕ್ಕೆ ಈ ತಪ್ಪು ಭಾವನೆ ಬಂದಿದೆ ಅಂದರೆ, ನಾವು ಫಸ್ಟು ಸೆಕ್ಸ್ ಆ್ಯಂಡ್ ಸೆಕ್ಸುವಾಲಿಟಿ ಅದರದ ಒಂದು ಈ 2 ಪದದ ಅರ್ಥ ತಿಳ್ಕೊಬೇಕಾಗಿದೆ. ಸೆಕ್ಸುವಾಲಿಟಿ ಅಂತ ನಾವು ಲೈಂಗಿಕತೆ ಅಥವಾ ಅದನ್ನು ಹೇಳೋದು ಅದೊಂದು ಬ್ರಾಡರ್ ಟರ್ಮ್ ಅಂತ ಹೇಳ್ಬೋದು. ಅದು ಪ್ರತಿ ವ್ಯಕ್ತಿಗೆ ಸಂಬಂಧಪಟ್ಟ ಹುಟ್ಟಿನಿಂದ ಇಳಿವಯಸ್ಸಿನವರೆಗೂ ಅವ್ರ ದೇಹಕ್ಕೆ ಅಂಟ್ಕೊಂಡಂಥ ಒಂದು ವಿಷಯ. ಇದಕ್ಕೆ ಹಲವಾರು ಆಯಾಮಗಳು, ಹುಟ್ಟಿದಾಗ ಯಾವ್ದು ಹೆಣ್ಣು ಗಂಡು ಅಂತ ಮಗುನ ನಾವು ಹೇಳೋದ್ರಿಂದ ಹಿಡಿದು ಮುಂದೆ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆಗೆ ಬಂದು ಹದಿಹರಿಯಕ್ಕೆ ಕಾಲಿಟ್ಟು ಮದುವೆ, ಗಂಡು ಹೆಣ್ಣಿನ ಸಂಬಂಧ, ಗರ್ಭಧಾರಣೆ, ಗರ್ಭ ನಿರೋಧ ಅಥವಾ ಋತುಬಂಧ, ಇವೆಲ್ಲ ಕೂಡ ಬೇರೆ ಬೇರೆ ಆಯಾಮಗಳು. ಅಂದರೆ ಪ್ರತಿ ವ್ಯಕ್ತಿಗೂ ಅದು ಸಂಬಂಧಪಟ್ಟ ವಿಷಯ. ಸೆಕ್ಸುವಾಲಿಟಿ ಅದಕ್ಕೇನು ಬೇರೆ ಅದು ಡಿಫ್ರೆಂಟ್ ಮೀನಿಂಗ್ ಕೊಡೋದು. ಸೆಕ್ಸ್ ಅನ್ನೋದು ಒಂದು ಬಹಳ ಒಂದು
ಇಡೀ ಸೆಕ್ಶುಯಾಲಿಟಿ ಅಥವಾ ಲೈಂಗಿಕತೆಯ ಒಂದು ಬಹಳ ಕಡಿಮೆ ಅಂಶ ಅಂತ ಹೇಳ್ಬೋದು. ಒಂದು ಮೂರನೇ ಒಂದು 3%, 3% ಅಂತ. ಅಂದರೆ ಇದು ಒಂದು ನೀನು ಗಂಡು ಹೆಣ್ಣು ಹೇಳೋದಕ್ಕೆ, ಲಿಂಗ ಹೇಳೋದಕ್ಕೆ ಸೆಕ್ಸ್ ಅನ್ನೋದನ್ನು ಜೆಂಡರ್ಗೋಸ್ಕರ ಉಪಯೋಗಿಸ್ತೀವಿ. ಇನ್ನೊಂದು ಸಂಭೋಗ ಕ್ರಿಯೆಗೆ. ಈ ಸೆಕ್ಶುಯಾಲಿಟಿ ಎಜುಕೇಷನ್ ಅನ್ನೋದನ್ನು ಅವರೇನು ಅಂದ್ಕೊಂಡ್ಬಿಡ್ತಾರೆ, ಅದು ಖಂಡಿತವಾಗ್ಲೂ ಸಂಭೋಗದ ಬಗ್ಗೆ ತಿಳಿಸ್ಕೊಡೋದಾಗಲಿ, ಗಂಡು ಹೆಣ್ಣು ಸಂಬಂಧ ತಿಳಿಸೋದು ಅಥವಾ ಮಗುವಿನ ಜನನದ ಬಗ್ಗೆ ತಿಳಿಸೋ ವಿಷಯ ಖಂಡಿತ ಅಲ್ಲ. ಚಿಕ್ಕ ವಯಸ್ಸಿನಿಂದನೇ ಅವರ ದೇಹದ ಬಗ್ಗೆ ಅರಿವು ಮೂಡಿಸೋದು. ಈವನ್ ಸ್ಕೂಲ್ಗೆ ಹೋಗೋದಕ್ಕೆ ಮುಂಚೆನೇ ಮನೆಯಲ್ಲೇ ತಾಯಿನೇ ಮೊದಲ ಗುರು ಅಂತ ಹೇಳೋ ಹಂಗೆ, ಮನೆ ಮೊದಲು ಪಾಠ ಅದರ ದೇಹದ ಬಗ್ಗೆ ನಕಾರಾತ್ಮಕ ಭಾವನೆಗಳು ಬರ್ದಂಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಅದ್ರ ಬಗ್ಗೆ, ತನ್ನ ದೇಹನ ತಾನು ಗುರುತಿಸ್ಕೊಳ್ಳೋದು, ಅದರಿಂದ ಏನೂ ತಪ್ಪಿಲ್ಲ. ಚಿಕ್ಕ ಮಗು ಕೂಡ ಅದ್ರ ಜನ ಗುರುತಿಸ್ಕೊಳ್ಬೋದು, ಅಥವಾ ಅದರ ದೇಹನ ಎಲ್ಲ ಎಕ್ಸ್ಪ್ಲೋರೇಷನ್ ಅದಷ್ಟೇ. ಅದಕ್ಕೆಲ್ಲ ಒಳ್ಳೆ ರೀತಿಯಲ್ಲೇ ಅದಕ್ಕೆ ಹೇಳಿ, ನಿನ್ನ ದೇಹ ಬೇರೆಯವರು ಮುಟ್ಟಬಾರ್ದು. ನೀವೊಂದು ಸ್ನಾನ ಮಾಡಬೇಕಾದ್ರೆ, ನೀವು ಕತೆ ಹೇಳಬೇಕಾದ್ರೆ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಗ ಮಗುಗೆ ಹೇಳ್ಕೊಡ್ತಾ ಬರ್ಬೋದು, ನಿನ್ನ ದೇಹ ಈ ಥರ ಎಲ್ಲ ಮುಟ್ಟಬಾರ್ದು, ನೀನು ಕೆಳಗಡೆ ಜಾಗ ಅಥವಾ ಜನನಾಂಗ ಬೇರೆಯವ್ರು ಮುಟ್ಟು ತೊಂದರೆ ಆಗುತ್ತೆ, ನಿನಗೆ ನೋವಾಗುತ್ತೆ, ಏನಾದರೂ ತೊಂದರೆ ಆದರೆ ನಮ್ಗೆ ಹೇಳಬೇಕು. ಗುಡ್ ಟಚ್, ಬ್ಯಾಡ್ ಟಚ್, ಅದನ್ನು ಯಾವುದು ಒಳ್ಳೆ ಸ್ಪರ್ಶ, ಯಾವುದು ಕೆಟ್ಟ ಸ್ಪರ್ಶ, ಮಗುಗೆ ಹಿಂಸೆ ಮಾಡೋ ಅಂಥದ್ದು ಏನಿದೆ, ಯಾರೇ ಬೇರೆಯವರು, ನಿನ್ನ ತಂದೆ ತಾಯಿ ಆಗಲಿ, ನೀ ದೊಡ್ಡವರು ನಿನ್ನನ್ನು ಮಾಡೋರು ಬಿಟ್ಟು ಬೇರೆ ಯಾರಿಗೂ ನೀನು ಮುಟ್ಟೋಕ್ಕೆ ಬಿಡಬಾರ್ದು. ದೇಹದಲ್ಲಿ ಬಟ್ಟೆಗಳನ್ನು ಮುಚ್ಚಿರೋ ಅಂಥ ಭಾಗಗಳನ್ನು, ಅದನ್ನು ನೀವೆಲ್ಲ ಹೇಳ್ತಾ ಹೋದಾಗ ಮಗು ತಾನಾಗೇನೆ ಅರ್ಥ ಮಾಡ್ಕೊಳ್ತಾ ಬರುತ್ತೆ. ಮತ್ತು ಹೆಣ್ಣು ಗಂಡುಗಳಲ್ಲಿ ಲಿಂಗ ಭೇದ ಮಾಡ್ದಂಗೆ ಒಬ್ರನ್ನೊಬ್ರನ್ನ ಹೇಗೆ ಪ್ರೀತಿ ಗೌರವ ಭಾವನೆಯಿಂದ ನೋಡಬೇಕು, ಇನ್ನೊಬ್ಬರ ದೇಹ ದುರುಪಯೋಗ ಮಾಡ್ಕೋಬಾರ್ದು, ಇಬ್ರಿಗೂ ತಿಳಿಸ್ಕೊಡ್ಬೇಕು. ಈಗ ಬೇಟಿ ಪಡಾವೋ ಬೇಟಿ ಬಚಾವೋ ಎಲ್ಲ ಬಂದಂಗೆ ಬೇಟ ಸಮಜಾವೋನೇ ಚಿಕ್ಕದ ವಯಸ್ಸಿಂದ ಅದು ಬರ್ತಾ ಬರಬೇಕು. ಗಂಡು ಮಕ್ಳಿಗೂ ಹೇಳಬೇಕು, ಇದೇನೇನಾದರೂ ಮಾಡಿದರೆ ಶಿಕ್ಷೆ ಆಗುತ್ತೆ, ನಿನಗೆ ಜೈಲಲ್ಲಿ ಇರಬೇಕು, ಉಳಿದಿದ್ದ ಜೀವನ ಎಲ್ಲ ನೀನು ಸಫರ್ ಮಾಡಬೇಕು. ಸೊ ಎಲ್ಲ ನೀವು ಬೇರೆ ಹುಡುಗಿಯರನ್ನ ಗೌರವ ಭಾವನೆಯಿಂದ ನೋಡಬೇಕು, ದೇಹದ ದುರುಪಯೋಗ ಮಾಡ್ಕೋಬಾರ್ದು. ಸೊ ಈಗ ಮತ್ತೆ ಹದಿಹರಿಯ ಕಾಲಿಟ್ಟಾಗ ಆವಾಗ ಅವ್ರ ದೇಹದಲ್ಲಾಗೋ ದೈಹಿಕ, ಮಾನಸಿಕ, ಲೈಂಗಿಕ ಬದಲಾವಣೆಗಳು ಅದೇನು ಅದನ್ನೆಲ್ಲ ಅವರು ಹದಿಹರಿಯ ಕಾಲಿಡೋಕ್ಕೆ ಮುಂಚೆನೇ ಅವ್ರನ್ನ ತಯಾರು ಮಾಡಬೇಕು. ಆವಾಗ ಮಕ್ಕಳಲ್ಲಾಗುವಂಥ ಆತಂಕ, ಭಯ, ದೇಹದ ಬೆಳವಣಿಗೆ ಇದು ಸರಿ ಇಲ್ಲ, ನನ್ನ ದೇಹ ಬೆಳವಣಿಗೆ ಸರಿ ಇಲ್ಲ, ಮತ್ತು ಹಸ್ತಮೈಥುನದ ಬಗ್ಗೆ, ಮತ್ತು ಸ್ಖಲನದ ಬಗ್ಗೆ, ಸ್ವಪ್ನ ಸ್ಖಲನದ ಬಗ್ಗೆ, ಇದೆಲ್ಲ ತುಂಬ ಭಯ ಅನುಭವಿಸ್ತಾರೆ ಹುಡುಗರು. ನನ್ನ ಹತ್ರ ಎಷ್ಟೋ ಹುಡುಗರು ಬಂದಾಗ, ನಮ್ಗೆ ಯಾರೂ ಹೇಳಿಲ್ಲ, ನಂಗೆ ಪರೀಕ್ಷೆಗಳು ತೊಗೊಳಕ್ಕಾಗಲ್ಲ, ಓದೋಕ್ಕಾಗಲ್ಲ, ಯಾಕಂದರೆ ಫ್ರೆಂಡ್ಸುಗಳು ಹೆದರಿಸ್ತಾರೆ, ಏನೇನೋ ಆಗತ್ತೆ ಅನ್ನೋ ಥರ. ಸೊ ಆ ರೀತಿ ಒಂದು ಪೀರ್ ಪ್ರೆಷರ್ ಅವಾಗ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ತಿಳಿಸ್ಕೊಡೋದನ್ನು ಸೆಕ್ಶುಯಾಲಿಟಿ ಎಜುಕೇಷನ್ ಹಂತ ಹಂತವಾಗಿ ಆಯಾ ವಯಸ್ಸಿಗೆ ಅನುಗುಣವಾಗಿ ಮತ್ತು ಅದು ತಿಳುವಳಿಕೆ ಮಟ್ಟಕ್ಕೆ ಅನುಗುಣವಾಗಿ ಮೌಲ್ಯಾಧಾರಿತ ಲೈಂಗಿಕತೆ ಅಥವಾ ನೀವು ನಾವೇನು ಏಜ್ ಅಪ್ರೋಪ್ರಿಯೇಟ್ ಕಲ್ಚರ್ ಬೇಸ್ಡ್, ವ್ಯಾಲ್ಯೂ ಬೇಸ್ಡ್ ಸೆಕ್ಶುಯಾಲಿಟಿ ಎಜುಕೇಷನ್, ಇದು ನಮಗೆ ಬೇಕಾಗಿರೋದು. ಈ ಲೈಂಗಿಕ ದೌರ್ಬಲ್ಯ ವಿಚಾರದಲ್ಲಿ ಸಾಕಷ್ಟು ಮದುವೆಗಳೇ ಮುರಿದು ಹೋಗ್ತಾ ಇದೆ, ಡಿವೋರ್ಸ್ಗಳಿಗೆ ಕಾರಣ ಆಗ್ತಾ ಇದೆ ಇದು ಅಂತ. ಒಂದು ಕಡೆ ಏನಾಗ್ತಾ ಇದೆ, ಇವತ್ತು ಫ್ಯಾಂಟಸೈಸಿಂಗ್ ಸೆಕ್ಸ್ ಅಂತ ಅಂದರೆ ಮೊಬೈಲು ಭಾಳ ದೊಡ್ಡ ಸಾಧನ ಆಗಿಬಿಡ್ತಾ ಇದೆ ಸೆಕ್ಶುಯಾಲಿಟಿಗೆ. ಅದು ಬೇಕಾಗಿಲ್ಲ, ಅಂದರೆ ಮೊಬೈಲ್ ಇಲ್ಲದೆ ನನಗೆ ಉದ್ರೇಕನೇ ಬರೋದಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಜನಗಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಸಹಜ ಜೀವನದಲ್ಲಿ ಹಾಗಿರೋದಿಲ್ಲ, ಸಹಜ ಜೀವನ ಸಹಜವಾಗಿರುತ್ತೆ. ಸೊ ಇದು ಈ ವೈರುಧ್ಯ ಸಮಸ್ಯೆನ ಉಂಟು ಮಾಡ್ತಾ ಇದೆ ಅಂತ ಏನು ಹೇಳೋಕೆ ಬಯಸ್ತೀರಿ? ಖಂಡಿತವಾಗ್ಲೂ. ಈಗ ಈ ಮೊಬೈಲ್ ಅಡಿಕ್ಷನ್, ಇಂಟರ್ನೆಟ್ ಅಡಿಕ್ಷನ್, ಪೋರ್ನೋಗ್ರಫಿ ಅಡಿಕ್ಷನ್ ಭಾಳಷ್ಟು ಜನಕ್ಕೆ ಅದಿಲ್ಲದೆ ಇದ್ದರೆ ಈಗ ಅದನ್ನು ನೋಡೋದ್ರಿಂದನೇ ಹಸ್ತಮೈಥುನ ಮಾಡ್ಕೊಳ್ಳೋದಾಗಲಿ, ಹಸ್ತಮೈಥುನಕ್ಕೆ ಮಾಸ್ಟರ್ಬೇಷನ್ ಅಡಿಕ್ಷನ್ ಆಗೋವಂಥದ್ದಾಗಲಿ, ಅದಿಲ್ಲದೆ ಇದ್ದರೆ ಉದ್ರೇಕ ಬರೋದೇ ಇಲ್ಲ, ನಿದ್ದೆ ಬರೋದೇ ಇಲ್ಲ ಅನ್ನೋದು, ಈ ಥರ ಬಹಳಷ್ಟು ಜನ ಅದನ್ನು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾಗುತ್ತೆ, ಇನ್ನೂ ಗಂಡ ಹೆಂಡತಿ ಮಧ್ಯೆನೂ ಕೂಡ ಎಷ್ಟೋ ಜನಕ್ಕೆ ಅದನ್ನು ತೊಂದರೆ ಉಂಟು ಮಾಡ್ತಾ ಇದೆ. ನನ್ನ ಹೆಂಡತಿ ಹೀಗೆ ಇರಬೇಕು, ಅದರೊಳಗಿರೋ ಥರ ಬಿಹೇವ್ ಮಾಡಬೇಕು, ಆ ಥರ ತನಗೆ ಇಷ್ಟವಾಗೋ ರೀತಿಯಲ್ಲಿ ಈ ರೀತಿ ಎಲ್ಲ ಮಾಡಬೇಕು, ಅವಳ ಮೇಲೆ ಕೂಡ ಕೆಲವರಲ್ಲಿ ಒತ್ತಡ ಆಗ್ತಾ ಇದೆ. ಅದೇ ರೀತಿ ಹೆಂಗಸರಲ್ಲೂ ಕೂಡ ಈ ಪೋರ್ನೋಗ್ರಫಿ ಇದನ್ನೆಲ್ಲ ನೋಡಿದಾಗ ಏನಾಗಿರುತ್ತೆ, ನನ್ನ ಗಂಡ ಈ ರೀತಿ ಇಲ್ಲ, ಅವರ ಜನನಾಂಗದ ಗಾತ್ರ ಈ ಥರ ಇಲ್ಲ, ಅಥವಾ ಅವ್ರು ಇಷ್ಟೊತ್ತು ತನಕ ಸಂಭೋಗ ಮಾಡಲ್ಲ, ಇದೆಲ್ಲ ಒಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತ. ಒಂಥರ ಅವ್ರ ನಿರೀಕ್ಷೆನೇ ಕೂಡ ಸರಿ ಇರೋದಿಲ್ಲ. ಸೊ